ಹರಿ ಓಂ. ನೋಡಿ ವಿಡಿಯೋ ಮಾಡ್ತಾರಲ್ಲ ಅಲ್ಲಿ. ಹರಿ ಓಂ. ಇನ್ನೊಂದು ವಿನಂತಿ, ಕೆಲವು ಜನ ಜಮಖಾನೆಯನ್ನ ಮ್ಯಾಟ್ ಅನ್ನ ಪೂರ್ತಿಯಾಗಿ ಬಿಚ್ಚಾಸ್ಕೊಂಡಿದ್ದೀರಾ. ಈಗಲೇ ಶವಾಸನ ಮಾಡೋದಿರಲ್ಲ. ದಯವಿಟ್ಟು ಎಲ್ಲರೂ ಮ್ಯಾಟ್ ಅನ್ನ 4 ಫೋಲ್ಡ್ ಮಡಿಚಿಕೊಂಡು ಕೆಳಗಿಟ್ಕೋಬೇಕಾಗಿ ವಿನಂತಿಸ್ಕೊಳ್ತೀವಿ. ಉಸಿರಾಟದ ಕಡೆ ನಮ್ಮ ಗಮನ ಇರಲಿ. ಸುತ್ತಲ ಪರಿಸರದಲ್ಲಿ ಇರುವಂತಹ ಒಂದು ಆ ದಿವ್ಯವಾದಂತಹ ಶಕ್ತಿಯನ್ನ ಅನುಭವಿಸೋಣ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಇಡೀ ಜಗತ್ತಿನಾದ್ಯಂತ ಎಲ್ಲ ಯೋಗಿಗಳು ಈ ಸಮಯದಲ್ಲಿ ಯೋಗಾಭ್ಯಾಸವನ್ನ ಸಾಮೂಹಿಕವಾಗಿ ಮಾಡ್ತಾ ಇರ್ತಾರೆ. ಇಂಥ ಒಂದು ಸುಸಂದರ್ಭದಲ್ಲಿ, ಇಂಥ ಒಂದು ಮುಹೂರ್ತದಲ್ಲಿ ನಾವೆಲ್ಲರೂ ಸಹ ವಿಶ್ವಸಂಸ್ಥೆ ಹೇಳಿದಂತ ಇಡೀ ಜಗತ್ತಿನಲ್ಲಿ ಸಾಮರಸ್ಯ ಮತ್ತು ಶಾಂತಿಗಾಗಿ ಈ ನಮ್ಮ ಯೋಗಾಭ್ಯಾಸವನ್ನ ಸಮರ್ಪಣೆಯನ್ನು ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು ಎನ್ನುವ ನಮ್ಮ ಪುರಾತನ ಋಷಿಗಳು ಕೊಟ್ಟಂತ ಮಾನವತೆಯ ಸಂದೇಶವನ್ನ ಇವತ್ತು ಈ ಒಂದು ಯೋಗಾಭ್ಯಾಸದ ಮುಖಾಂತರ ನಾವು ಜಗತ್ತಿಗೆ You can feel the increase in breathing, more deep breathing, and also inhalation of more oxygen. Let us now do the cat movement with the breathing. Marchala, Shwasa Chalane. Go to the front.
So on your knees and on your palms. Breathe in. ತಲೆ ಮೇಲೆತ್ತಬೇಕು, ಬೆನ್ನನ್ನು ಹಳ್ಳ ಮಾಡಬೇಕು. Breathe out. ತಲೆ ಒಳಗೆ ತೋರಿ ಬೆನ್ನನ್ನು ಗೂನ ಮಾಡಿ. Breathe in. Out. Breathe in. Breathe out. Sit back. ಕಟಿ ಚಾಲನ ಉಸಿರಾಟದ ಜೊತೆಗೆ ಎರಡು ಮುಷ್ಟಿಯನ್ನು ಕಟ್ರಿ. ನಿಮ್ಮ ಕೆಳ ಹೊಟ್ಟೆಯಲ್ಲಿ ಅದನ್ನು ಇಟ್ಕೋರಲ್ಲಿ, ಕೆಳ ಹೊಟ್ಟೆಗೆ ಪ್ರೆಸ್ ಮಾಡಿ ಉಸಿರನ್ನು ತಗೋರಿ. ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಾಗಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಮುಂದಕ್ಕೆ ಬಾಗಿ. ಬ್ರೀದ್ ಔಟ್. ಬ್ರೀದ್ ಇನ್. ರೇಚಕ, ಪೂರಕ, ರೇಚಕ, ಪೂರಕ. ಎರಡು ಹಸ್ತಗಳನ್ನು ಮೇಲೆ ಕೆತ್ತರೀಗ. ಸಾಧ್ಯ ಆದರೆ ಕೈಯನ್ನು ನೆಲಕ್ಕೆ ಊರ್ದಂಗೆ ಎತ್ತಲಿಕ್ಕೆ ಮಾಡೋಣ. ಆಲ್ ಆಫ್ ಯು ಸ್ಟ್ಯಾಂಡ್ ಅಪ್. ಟ್ರೈ ಟು ಸ್ಟ್ಯಾಂಡ್ ವಿತೌಟ್ ಯೂಸಿಂಗ್ ಯುವರ್ ಆರ್ಮ್ಸ್. ಆರ್ಮ್ಸ್ ಡೌನ್. ಸಮಸ್ಥಿತಿಯಲ್ಲಿ ನಿಲ್ಲೋಣ. ಜಾಯಿನ್ ಬೋತ್ ದ ಫೀಟ್. ಎರಡು ಹಸ್ತಗಳನ್ನು ಮುಂದಿನಿಂದ ಮೇಲಕ್ಕೆ ತಗೊಳ್ತಾ ತಾಡಾಸನ ಚಾಲನೆ. ಉಸಿರನ್ನು ತಗೊಳ್ತಾ ಮುಂಗಾಲಿನ ಮೇಲೆ ನಿಂತ್ಕೊಳ್ಳೋಣ. On your toes, stretch upwards, more up, as much upwards as possible. Breathe out, take down. ಮತ್ತೊಂದು ಸರಿ. ಪೂರಕ, ರೇಚಕ, ಪೂರಕ. ಸತ್ಯಧರ್ಮಾಯ ದೃಷ್ಟಯೇ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರತಿಜಾತನ ಸನ್ನಿಹಿತಃ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಆರಿ ಹಿರಣ್ಮಯ ವಪುಕೃತ ಶಂಖಚಕ್ರಃ. ಓಂ ರುದ್ರಾಯ ನಮಃ. ಉಸಿರನ್ನು ತೋಳ್ತಾ ಎರಡು ಹಸ್ತಗಳ ಮೇಲಕ್ಕೆ 10 ಕೌಂಟ್ ಸೂರ್ಯ ನಮಸ್ಕಾರ ಮಾಡೋದಕ್ಕೆ 14 ಕೌಂಟ್ ಅಲ್ಲ. ಉಸಿರನ್ನು ಬಿಡ್ತಾ ಉತ್ಥಾನಾಸನ. ಉಸಿರನ್ನು ತೋಳ್ತಾ ಏಕಪಾದ ಪ್ರಸರಣಾಸನ, ಸಮದಂಡಾಸನ, ಅಷ್ಟಾಂಗ ಪಣಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ನಮಸ್ಕಾರಾಸನ. ಓಂ ರವಯೇ ನಮಃ. ಊರ್ಧ್ವ ನಮಸ್ಕಾರಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಸಮದಂಡಾಸನ, ಅಷ್ಟಾಂಗ ಪಣಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ನಮಸ್ಕಾರಾಸನ. ಕೊನೆಯದು ಓಂ ಸೂರ್ಯಾಯ ನಮಃ. ಊರ್ಧ್ವ ನಮಸ್ಕಾರಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಸಮದಂಡಾಸನ, ಅಷ್ಟಾಂಗ ಪಣಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ನಮಸ್ಕಾರಾಸನ. ಸೂರ್ಯ
Vrikshasana. Vriksh means tree. Stand with the feet 2 inches apart. Focus on a point in front. Exhale, bend the right leg and place the foot on the inside of the left thigh. The heel should be touching the perineum. Inhale and extend the arms up and join the palms. Stay in this position for 10 to 15 seconds and breathe normally. This improves neuromuscular coordination, endurance, and alertness. Avoid this practice in case of arthritis and obesity. Exhale and bring the arms and right foot down. And repeat the asana, bend the left leg and place the foot on the right thigh. The heel. Patients with osteoarthritis should do this with caution. Vakrasana. Vakra means twisting. Bend the right leg and place the right foot beside the left knee. Bring the left arm around the right knee and place the palm beside the right foot. Exhale. Twist the body and neck to the right. Comfortably remain in this posture. Turn your head back. Take out your hands with exhalation. Stretch your legs. Now come back and relax in Vishramasana. ಇನ್ನೊಂದು ವಿಶೇಷತೆ ಗೊತ್ತಾ? जो नानामल का यही खूबी है, इनके 6 बच्चे हैं, 6 बच्चों को जन्म दिया है. She has 6 children, 12 grandchildren, 11 great grandchildren. ಭಾರತದಲ್ಲಿರುವಂತ ಪ್ರತಿಯೊಬ್ಬ ತಾಯಿಗೆ ಈ ಅಮ್ಮ ಪ್ರೇರಣೆ ಆಗಬೇಕು ಇವರಿಬ್ಬರು. ಇನ್ನೊಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಭ್ರಷ್ಟಾಚಾರ ಮುಕ್ತ, ನಮ್ಮ ಉದ್ದೇಶ ಕರ್ನಾಟಕವನ್ನ ಯೋಗಯುಕ್ತ ರೋಗ ಮುಕ್ತ ಮಾಡುವ ಉದ್ದೇಶ. ಮೋದಿಯವರದು ಸ್ವಚ್ಛ ಭಾರತ ಸ್ವಸ್ಥ ಭಾರತ. ಐ ವೆಲ್ಕಮ್. ಪ್ಲೀಸ್ ನಮ್ಮ ಗೆಸ್ಟ್ ಗಳನ್ನ ಕರ್ಕೊಂಡು ಬರಬೇಕು. ಅಣ್ಣಾ ಹಜಾರೆ ಅವರು ಬರ್ತಾ ಇದ್ದಾರೆ. ನಾವಂತೂ ಮಹಾತ್ಮ ಗಾಂಧಿಯನ್ನು ನೋಡಿಲ್ಲ, ನಾವಂತೂ ಭಗತ್ ಸಿಂಗ್ ಅನ್ನು ನೋಡಿಲ್ಲ. ಆದ್ರೆ ಅಣ್ಣಾ ಹಜಾರೆ ನೋಡ್ತಾ ಹೋದ್ರೆ ಆಧುನಿಕ ಮಹಾತ್ಮ ಗಾಂಧಿ, ಅದೇ ಮಹಾತ್ಮ ಗಾಂಧಿ ಧ್ಯಾನ ಮಾಡಲಿದ್ದಾರೆ ಅಣ್ಣಾ ಹಜಾರೆ. ಕಮ್ ಆನ್, ಹ್ಯಾವ್ ಎ ಕ್ಲಾಪ್. ಭ್ರಷ್ಟಾಚಾರದಿಂದ ಹೋರಾಡಿ ಸರ್ಕಾರದಲ್ಲಿ ಪಾರದರ್ಶಕತೆಗೆ ಹೋರಾಡಿದಂತ ನಮ್ಮ ಅಣ್ಣಾ ಹಜಾರೆ ಅವರು ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸೋಣ. ಭಾರತ್ ಮಾತಾ ಕಿ ಜೈ. ವಂದೇ ವಂದೇ. ಘೋಷಣೆ ಜೋರಾಗಿ ಬರಲಿ. ಇಂಥ ಒಬ್ಬರ ಸಾಧಕರು ನಮ್ಮ ಜೊತೆಗಿದ್ದಾರೆ. ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ ವಂದೇ. ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ. ಪೈಲಟ್ ಬಾಬಾ ಅವರ ಕರ್ಕೊಂಡು ಬರಬೇಕು. ಪೈಲಟ್ ಬಾಬಾಜಿ ಅವರು ಕಿಂಗೋ ಅಕೈವ ಜಪಾನ್ ನಲ್ಲಿ ಹುಟ್ಟಿ ಭಾರತದ ಯೋಗಕ್ಕೆ ಮರಳಾಗಿರುವಂತಹ, ಬಾದಲಿಟ್ಕೊಂಡು ಜಪಾನ್ ನಲ್ಲಿ ತಮ್ಮದೇ ಅಂತ ಯೋಗದ ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡಿರುವಂತಹ ಕಿಂಗೋ ಅಕೈವ ಅವರು ಬರ್ತಾ ಇದ್ದಾರೆ ವೇದಿಕೆಯಲ್ಲಿ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ. ನನಗೆ ಅತ್ಯಂತ ಇನ್ನೊಂದು आदरणीय वयस्क, मेरे सामने बैठे हुए सभी मेरे भाई और बहन, आप सब योगा में
इंटरनेशनल योगा डे में जो योगा में शामिल हुए हैं, आप सबके लिए मैं धन्यवाद करता हूँ, क्योंकि युवा शक्ति एक राष्ट्र शक्ति है। ये युवा शक्ति जाग जाए तो कल का भविष्य दूर नहीं, इस समाज का, इस देश का। कई देशों के युवकों ने अपना देश को बनाया, हम भी अपने भारत को बलशाली भारत बनाएंगे। इसलिए योगा बहुत जरूरी है। योगा मेरा भाषण नहीं, मेरा एज होगा 80 ईयर, 80 साल की उम्र है, अभी भी योगा करता हूँ। सवेरे 4 बजे उठता हूँ, डेली 2-2.5 किलोमीटर वॉकिंग करता हूँ, प्राणायाम करता हूँ, योगा करता हूँ। इसलिए मैं तंदुरुस्त है लड़ने के लिए, लड़ते रहता हूँ। 1-2 लड़ाई देश के लिए बहुत जरूरी है। एक है रूरल डेवलपमेंट और दूसरा करप्शन को जो पर्कुलेशन लगा है देश में, ये पर्कुलेशन को रोकना, करप्शन का। ಇವತ್ತು ದಲೈ ಲಾಮಾ ಪ್ರತಿನಿಧಿಯಾಗಿರುವಂತಹ ಜಾಪೆಲ್ ಅವರಿದ್ದಾರೆ. ಮೌಂಟ್ ಅಬುದಿಂದ ನಮ್ಮ ಮೃತ್ಯುಂಜಯ ಅಣ್ಣವರು ಬಂದಿದ್ದಾರೆ. ಅವರು 10 ನಿಮಿಷಗಳ ಧ್ಯಾನ ಹೇಳಿಕೊಟ್ಟಂತ ಪರಿ ಅಂತವರಿಗೂ ಕೂಡ ಶಾಂತಿ ಸೌಹಾರ್ದ ನೆನಪಿಸುವಂತದ್ದು, ಅಂತವರಿಂದ ಕೂಡ ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಎಲ್ಲವೂ ಯೋಗ ಹಸ್ತದಿಂದ ಇವತ್ತು ಉದ್ಘಾಟನೆ ಆಗಿರೋದು ಅತ್ಯಂತ ಖುಷಿ ಮತ್ತು ಸಂತೋಷ.